ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ 27th ಬರ್ಡೇ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ನನ್ನ ಬರ್ಡೇ ದಿನ ಮಮ್ಮಿ ಊರಿಗೆ ಹೋಗ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ತನಕ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಹಾಗೆ ಹೋಗ್ಬೇಕಾದ್ರೆ ಆನ್ ದ ವೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋದ್ವಿ. ನಾವು ಬ್ಯಾಂಗ್ಳೂರಿಂದ ಹೊಸಕೋಟೆ ರೂಟ್ ಮೇಲೆ ನಮ್ಮೂರಿಗೆ ಹೋಗೋದು. ಸೊ ನಾವು ಹೋದಾಗೆಲ್ಲ ಈ ಟೆಂಪಲ್ಗೆ ವಿಸಿಟ್ ಮಾಡ್ಕೊಂಡು ಹೋಗ್ತೀರಿ. ಇಲ್ಲೋದ್ರೆ ಒಂಥರ ಗುಡ್ ವೈಬ್ ಚೆನ್ನಾಗಿರುತ್ತೆ. ಸೊ ದರ್ಶನ ಆದರೆ ಸಖತ್ತಾಗಾಯಿತು, ಯಾರೂ ಇರಲಿಲ್ಲ, ಖಾಲಿಯಾಗಿತ್ತು. ಆ್ಯಂಡ್ ಕ್ಲೈಮೇಟ್ ಆದರೆ ಸೂಪರ್ ಆಗಿತ್ತು, ತಣ್ಣಕ್ಕೆ ಗಾಳಿ ಬೀಸ್ತಿತ್ತು ನೋಡಿ. ಪಕ್ಕದಲ್ಲಿ ಒಂದು ಮರ ಇದೆಯಲ್ಲ ದೊಡ್ಡದು. ಸೊ ನೇಚರ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಸೊ ನೀವು ಇನ್ನೂ ವಿಸಿಟ್ ಆಗಿಲ್ಲ ಅಂದರೆ ಹೋಗಿ ಬನ್ನಿ ಟೆಂಪಲ್ಗೆ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಚಿಕ್ಕ ಪುಟಾಣಿಗಳು ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಆಲ್ರೆಡಿ ನಮ್ಮ ತಾತ ಮತ್ತು ಅಜ್ಜಿ ಬಂದಿದ್ರು ಊರಿಂದ ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು. ಹಾಗೆ ಪಪ್ಪ ಊಟಕ್ಕೆಲ್ಲ ಇಲ್ಲೇ ಅಡುಗೆ ಮಾಡಿಸ್ತಿದ್ದಾರೆ ನೋಡಿ. ಇಷ್ಟು ದೊಡ್ಡ ಪಾತ್ರೆ ಏನಕ್ಕಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗಿರ್ಬೋದು. ಸೊ ಲಾಸ್ಟ್ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಯಾಕಾದ್ರೂ ಗೆಸ್ ಇದೆ ಏನು ಪ್ರಿಪೇರ್ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು. ನಮ್ಮ ಮನೆಯಲ್ಲಾದರೆ ವೆಜ್ ಯಾರು ಮುಟ್ಟೋದೇ ಇಲ್ಲ. ಈವನ್ ಕಂಪ್ಲೀಟ್ ಫ್ಯಾಮ್ಲಿ ನಾನ್ ವೆಜಿಟೇರಿಯನ್, ವೆಜ್ ಅಂದರೆ ಅಲರ್ಜಿ. ಅದಕ್ಕೆ ಪ್ರತಿ ಬರ್ಡೇ ಫಂಕ್ಷನ್ಗೂ ನಾನ್ ವೆಜ್ ಪ್ರಿಪೇರ್ ಮಾಡ್ತಾರೆ. ಕಬಾಬ್ ಮತ್ತು ಬಿರಿಯಾನಿ ಪ್ರಿಪೇರ್ ಮಾಡಿಸಿದ್ರು. ಸೊ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಮಕ್ಕಳ ಜೊತೆ ನಾನು ಆಟ ಆಡ್ಕೊಳೋದೇ ನಂಗೆ ತುಂಬ ಇಷ್ಟ. ಇಬ್ಬರು ಇದ್ದಾರಲ್ವಾ, ತರುಣ್ ಮತ್ತು ಕ್ರೀತು, ಅವರಿಬ್ಬರು ನನ್ನ ಜೊತೆ ಆಟಾಡೋದಕ್ಕೆ ಪಾಪ ವೇಟ್ ಮಾಡ್ತಾ ಇರ್ತಾರೆ. ನನಗೂ ಅವ್ರ ಜೊತೆ ಆಟಾಡೋದಕ್ಕೆ ತುಂಬ ಇಷ್ಟ. ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ಹಾಗೆ ನಾನು ಹೋಗಿದ ತಕ್ಷಣ ಅವ್ರ ಸ್ಕೂಲಲ್ಲಿ ಏನೇನಾಯಿತು, ಅವ್ರು ಯಾವ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು, ಯಾವ ಟೀಚರ್ ಏನು ಮಾಡಿದ್ರು, ಅದೆಲ್ಲ ನಂಗೆ ಅಪ್ಡೇಟ್ಸ್ ಕೊಡ್ತಾರೆ. ಮಕ್ಕಳಿಗೆ ನನ್ನ ಜೊತೆ ಅವೆಲ್ಲ ಶೇರ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ. ಸೊ ನಾನು ಹೋಗಿದ ತಕ್ಷಣ ಡೇ ಟು ಡೇ ಅಪ್ಡೇಟ್ ಕೊಟ್ಬಿಡ್ತಾರೆ. ಅದಾದಮೇಲೆ ನಮ್ಮ ಅಕ್ಕ ಮಗ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ, ಅವನಿಗೆ ಯಾವ ಥರ ವೀಡಿಯೋಗ್ರಫಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಕಿಲ್ಸ್ ತೋರಿಸ್ತಿದ್ದಾನೆ. ಪ್ರೀತು ಆದರೆ ತೊಡೆ ಮೇಲೆ ಕ್ಯೂಟಾಗಿ ಕೂತ್ಕೊಂಡಿದ್ದಾಳೆ. ಅವತ್ತು ಬಾಯ್ ಡ್ರೆಸ್ ಹಾಕಿದ್ರು, ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಈಗ ನಾವು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗ್ತಿದ್ರಿ. ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ಬಿಟ್ಟು. ಸೊ ಇದೇ ಕೆಲಸ. ನಮ್ಮ ಶಿಡ್ಲಘಟ್ಟದಲ್ಲಿ ಆಶಾ ಕಿರಣ ಮಕ್ಕಳದು ಒಂದು ಸಂಸ್ಥೆ ಇದೆ. ಸೊ ಅಲ್ಲಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಅದಕ್ಕೆ ಫುಡ್ಡೆಲ್ಲ ಮನೇಲೇ ಪ್ರಿಪೇರ್ ಮಾಡಿಸ್ಕೊಂಡು ಇಲ್ಲಿ ಬಂದು ಅವ್ರಿಗೆ ಹಂಚೋಣ ಅಂತೇಳ್ಬಿಟ್ಟು ನಾನು ಭರತ್ ಮತ್ತು ಫ್ಯಾಮ್ಲಿ ಸಮೇತ ಎಲ್ಲರೂ ಇಲ್ಲಿ ಬಂದಿದ್ದೀರಿ. ಇಲ್ಲಿ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಇರುತ್ತಲ್ಲ, ಸೊ ಅವ್ರನ್ನೆಲ್ಲನೂ ಈ ಥರ ಹಾಸ್ಟೆಲಲ್ಲಿಟ್ಟು ಗೌರ್ಮೆಂಟ್ ಅವ್ರು ಟೇಕ್ ಕೇರ್ ಮಾಡ್ತಾ ಇರ್ತಾರೆ. ಇಲ್ಲಿರೋ ಮಕ್ಕಳಿಗೆಲ್ಲ ಏನೋ ಒಂದು ಡಿಫ್ರೆಂಟ್ ಹೆಲ್ತ್ ಇಶ್ಯೂಸ್ ಇದೆ. ಸೊ ನಾನು ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು. ಅಲ್ಲಿರೋ ಮಕ್ಕಳನ್ನ ನೋಡಿದ ತಕ್ಷಣ ಮನಸ್ಸಿಗೆ ತುಂಬ ಬೇಜಾರಾಯಿತು. ಯಾವ ಥರ ದೇವರು ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರಪ್ಪ ಅಂತ ಅನಿಸ್ತು. ಅವ್ರದ್ದೇ ಒಂದು ಡಿಫ್ರೆಂಟ್ ಪ್ರಪಂಚನೇ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆದರೆ ಆ ಥರ ಮಕ್ಕಳಿಗೆ ಸಹಾಯ ಮಾಡಬೇಕು. ನಾನು ಕೇಕ್ ಕಟ್ ಮಾಡೋದಕ್ಕೆ ಅಲ್ಲಿರೋ ಮಕ್ಕಳನ್ನೇ ಕರೆದೆ. ಸೊ ಅವ್ರ ಜೊತೆ ಕೇಕ್ ಕಟ್ ಮಾಡಿದ್ದು ನಂಗೆ ಲೈಫ್ ಲಾಂಗ್ ಮೆಮೊರಿ. ಆ್ಯಕ್ಚುಲಿ ಕೇಕ್ ಕಟ್ ಮಾಡಿದ್ದು ಅವ್ರಿಗೆ ಖುಷಿ ಆಯಿತಾ ಇಲ್ವಾ ನಿಜವಾಗ್ಲೂ ಅವ್ರಿಗೆ ಅರ್ಥ ಆಯ್ತಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ನನಗಾದ್ರೆ ತುಂಬ ಖುಷಿ ಆಯಿತು. ಯಾಕಪ್ಪ ಈ ಥರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿರೋ ಮಕ್ಕಳಿಗೆ ಒಬ್ಬೊಬ್ರಿಗೆ ಒಂದೊಂದು ಹೆಲ್ತ್ ಇಶ್ಯೂ ಇದೆಯಲ್ಲ. ಸೊ ಸ್ವಲ್ಪ ಜನಕ್ಕೆ ಕಣ್ಣು ಕಾಣಿಸಲ್ಲ, ಸ್ವಲ್ಪ ಜನಕ್ಕೆ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರ್ತಾರೆ. ನಾವು ಕೇಕ್ ತಿನ್ನಿಸ್ಬೇಕಾದ್ರೆ ನನ್ನ ಫೇಸ್ ನೋಡ್ಬೋದು ಎಷ್ಟು ಖುಷಿಯಾಗಿದೆ ಅಂತೇಳ್ಬಿಟ್ಟು. ಅದೆಲ್ಲ ಕೇಕೆಲ್ಲ ಕಟ್ಟಾದ್ಮೇಲೆ ನಾವು ಅಲ್ಲಿರೋರಿಗೆಲ್ಲನೂ ಹಂಚ್ತಿದ್ದೀವಿ ಕೇಕೆಲ್ಲ. ನಾವು ಕೇಕೆಲ್ಲ ಚಿಕ್ಕ ಪೀಸೇ ಕೊಟ್ವಿ. ಅಲ್ಲಿ ನೋಡ್ಕೊತಾರಲ್ವಾ ಟೇಕ್ ಕೇರ್ ಥರ. ಸೊ ಅವ್ರು ನಮ್ಗೆ ಹೇಳಿದ್ರು ತುಂಬ ಸ್ವೀಟ್ ಅವ್ರಿಗೆ ಕೊಡಬೇಡಿ, ಮತ್ತು ನೈಟ್ ಅವ್ರಿಗೆ ಏನಾದರೂ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾವು ಸ್ವಲ್ಪನೇ ಕೇಕೆಲ್ಲ ಕೊಡ್ತಾ ಇದ್ದೀವಿ. ಸೊ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಈ ಮಕ್ಕಳಿಗೆಲ್ಲ ದೇವರು ಅಲ್ಲಿ ನೋಡ್ಕೊತಾರಲ್ಲ ಅವರೇ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಮಕ್ಕಳನ್ನ ನೋಡ್ಕೊಳೋದು ತುಂಬ ಕಷ್ಟ. ಆ್ಯಂಡ್ ಅವ್ರನ್ನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು. ಆ್ಯಂಡ್ ಅಲ್ಲಿ ಇವ್ರನ್ನ ನೋಡ್ಕೊಳೋರು ಎಷ್ಟು ಚೆನ್ನಾಗಿ ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಕೂರ್ಸೋದ್ರಲ್ಲೂ ಅಷ್ಟೇ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ, ಚಿಕ್ಕದಾಗಿ ತಿನ್ನೋರ್ನೆಲ್ಲ ಒಂದು ಕಡೆ ಕೂರಿಸಿದ್ದಾರೆ, ಸ್ವಲ್ಪ ನಾರ್ಮಲಾಗಿ ಊಟ ತಿನ್ನೋರ್ನೆಲ್ಲ ಒಂದು ಕಡೆ ಕೂರಿಸಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಖುಷಿ ಆಯಿತು ನನಗೆ. ಅದೆಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಬಂದು ರೆಡಿ ಆದೆ. ನಾನು ಮನೇಲಿ ಕೇಕ್ ಏನು ಕಟ್ ಮಾಡೋದು ಬೇಡ ಅಂತ ಹೇಳಿದೆ. ಬಟ್ ನನ್ನ ತಮ್ಮಂದರು ಆಲ್ರೆಡಿ ಕೇಕೆಲ್ಲ ತಂದಿದ್ರು. ಸೊ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು, ನಮ್ಮ ದೊಡ್ಡಪ್ಪ ಮತ್ತು ಅವ್ರ ಮಕ್ಕಳು, ಹಾಗೆ ನನ್ನ ಚಿಕ್ಕ ಪುಟಾಣಿಗಳು. ಸೊ ಎಲ್ಲರೂ ಬಂದಿದ್ದರು, ತುಂಬ ಖುಷಿ ಆಯಿತು. ಹಾಗೆ ಎಲ್ಲರೂ ಬಂದು ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸ್ತಿದ್ದಾರೆ. ನಮ್ಮೆಲ್ಲ ಫಂಕ್ಷನ್ಸಲ್ಲೂ ಫಸ್ಟ್ ಕೇಕ್ ತಿನ್ನಿಸೋದು ನಮ್ಮ ಪುಟಾಣಿ ಕ್ರೀತು ನಾವಿಕಾಗೆ.
ತರುಣ್ ಪಾಪ ತುಂಬ ಹೊತ್ತಿಂದ ವೇಟ್ ಮಾಡ್ತಾ ಇದ್ದಾನೆ, ಕೇಕ್ ಯಾವಾಗ ಕಟ್ ಮಾಡ್ತಾನೆ, ಅವ್ನು ತಂದಿರೋ ಗಿಫ್ಟ್ ನನಗೆ ಯಾವಾಗ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ ಕೈಯಲ್ಲೇ ಇಟ್ಕೊಂಡಿದ್ದಾನೆ ಅವಾಗಿಂದ. ತಗೋ ಓಪನ್ ಮಾಡು ಅಂತ ಹೇಳ್ತಿದ್ದ. ಸರಿ ಆಮೇಲೆ ಓಪನ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಆಲ್ಮೋಸ್ಟ್ 3 ಇಯರ್ಸ್ ಆಗಿತ್ತು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ನಮ್ಮ ಮನೆಯಲ್ಲಿ. ಲಾಸ್ಟ್ ಬರ್ಡೇ ಸೆಲೆಬ್ರೇಷನ್ ಬಂದು ಐ ಥಿಂಕ್ 2021 ಅನಿಸುತ್ತೆ. ಸೊ ಅದಾದಮೇಲೆ ಮದುವೆ ಆಯ್ತಲ್ವ, ಸೊ ಬರೋದ್ ಜೊತೆನೇ ಮತ್ತೆ ಸೆಲೆಬ್ರೇಷನ್ ಎಲ್ಲ ಇದ್ದಿದ್ದು. ಸೊ ನನಗೆ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ಮದುವೆಗೆ ಮುಂಚೆ ಮದುವೆ ಆದಮೇಲೆ ನನಗೇನು ಅಷ್ಟೊಂದು ಚೇಂಜಸ್ ಏನಿಲ್ಲ, ಡಿಫ್ರೆನ್ಸೇ ಇಲ್ಲ ಅನಿಸುತ್ತೆ. ನೋಡಿ ಇವರು ನನ್ನ 6 ಬ್ರದರ್ಸು, 2 ಸಿಬ್ಲಿಂಗ್ಸು, 4 ಜನ ಕಸಿನ್ಸು. ನೋಡಿ ನಮ್ಮ ಅಜ್ಜಿ ತಾತ ತುಂಬ ಖುಷಿಯಾಗಿದ್ದಾರೆ. ನನ್ನ ಬರ್ಡೇಗೆ ನಮ್ಮೂರಿಂದ ಬಂದಿದ್ದಾರೆ. ನನಗರ ತುಂಬ ಖುಷಿ ಆಯಿತು. ನಮ್ಮ ಅಜ್ಜಿ ತಾತ ಮಾತ್ರ ಯಾವುದೇ ಫಂಕ್ಷನ್ಗೂ ಮಿಸ್ ಆಗಲ್ಲ. ನಾನಂದರೆ ಅವ್ರಿಗೆ ತುಂಬ ಇಷ್ಟ, ಅದೇ ರೀತಿ ನನಗೂ ಅವರಂದರೆ ತುಂಬ ಇಷ್ಟ. ಇವರು ನಮ್ಮ ರಾಜೇಶ್ ಮಾಮ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡಿ ನಾವು ಮತ್ತೆ ರಿಟರ್ನ್ ಸ್ಟಾರ್ಟ್ ಆದ್ವಿ ಬ್ಯಾಂಗ್ಳೂರಿಗೆ. ನನಗಾದರೆ ಇದು ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಮೇನ್ ಬಂದು ಆ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿಸಿದ್ದೆ ನಂಗೆ ತುಂಬ ಇಷ್ಟ ಆಯಿತು. ಸಾಧ್ಯ ಆದಷ್ಟು ಈ ಥರ ಮಕ್ಕಳಿಗೆ ನಾವು ಹೆಲ್ಪ್ ಮಾಡಬೇಕು. ಸೊ ನೀವು ಕೂಡ ಹೆಲ್ಪ್ ಮಾಡಿ. ನೋಡಿದ್ರಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಹಾಗೆ ಪಾರ್ಟ್ 1 ವಿಡಿಯೋ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.